ಅಕ್ಕ ನೋಡಲಿ ಅಲ್ಲಿ ಇರುವುದಾರಲ್ಲ ಅಲ್ಲಿಂದ ಇಲ್ಲಿ ಗಂಟೆ ಕನಕ ಇರೋವು 1 ಎಕರೆ ಗದ್ದೆ ಇವೆ. ಅಯ್ಯೋ ಅವ್ರ ಗದ್ದೆ ಸುದ್ದಿನಿ ಹೇಳಿಲ್ವಲ್ ಮಗ, ಒಟ್ಟು 3 ಎಕರೆ ಏನೋ ಅವೆ ಅಂದ್ರು ಅಲ್ವಾ. ಅದೇ 1 ಎಕರೆ ಗದ್ದೆ 2 ಎಕರೆ ಹೊಲ ಅಂತ. ಓ ಒಳ್ಳೆ ನೀರಾವರಿ ಕಣ್ ಮಗ. ಕಾವಲೆ ನೀರು ಎಲ್ಲ ಚೆನ್ನಾಗಿ ಬರ್ತದೆ. ಅಯ್ಯೋ ಎನಿ ಟೈಮ್ ನೀರು ಕನಕ ಇಲ್ಲಿ, ವರ್ಷ ಪೂರ್ತಿ ನೀರು 2 ಬೆಳೆ. ಓ ಸರಿ ಕಣ್ ಮಗ, ಚೆನ್ನಾಗವೆ ಬಿಡು, ಭಾಳ ಚೆನ್ನಾಗವೆ ಕಣ್ ಮಗ ಮಾತ್ರವ. ನಡಿ ಹೊಲ್ತಕ್ಕೆ ಹೋಗೋದ, ನಡಿ ಹೊಲ್ತ ತೋರ್ಸ್ಕೊಟ್ಟನು. ಪೈರು ಬಂದು ನಿಂತವೆ, ಇನ್ನು ನಾಟಿ ಮಾಡಬೇಕು. ನಾಟಿ ಮಾಡಬೇಕು. 1 ಎಕರೆ ಒಟ್ಟಿಗೆ ಪೈರು ಉದಾರಲ್ಲ ಇವ್ರವೇ ಹಂಗೆ ಸೇರ್ಸ್ದಂಗೆ ಆ ಕಡೆಯಿಂದ ಇಲ್ಲಿ ಗಂಟ ಅಲ್ಲಿ ನೋಡಕಲ್ಲಿ ಅಲ್ಲಿ ತೇವ್ರಿ ಮೇಲೆ ಏನೋ ಮುಡ್ದವ್ರಲ್ಲ ಮೂಟೆ ಹಂಗೆ ಅಲ್ಲಿ ತನಕ ಕನಕ ಇವ್ರವು ಈ ಪೈರುದಿರೋ ಸೇರ್ದಂಗೆ. ಸರಿ ಕಣ್ ಮಗ, ಸರಿ ಬಿಡು, ಚೆನ್ನಾಗಬೇಕಂತ ಬಿಡು, ಒಳ್ಳೆ ನೀರಾವರಿ ಜಮೀನೇ. ಸರಿ ನಡಿ ಹೊಲ್ತಕ್ಕೆ ಹೋಗೋದ. ಇವು ಕನಕ ಈ ಉತ್ತಿರೋ ಜಾಗ 2 ಎಕರೆ ಜಮೀನು ಅವರವು. ನಿಮ್ಮ ಅಣ್ಣ ಹೆಸ್ರು ಏನವ? ಜಾವರಣ ಅಂತ. ಜಾವರಣ ಅಂತವ, ಯಾರನ್ನ ಕೇಳ್ಬೇಕಾಗಿತ್ತು ಕಣ್ ಮಗ. ಕರಿತೀನಿ ಅಣ್ಣ 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 ಅಣ್ಣ, ನಿಮ್ನೆ ಕಣ್ ಬನ್ನಿ ಇಲ್ಲಿ. ಯಾರು? ನನ್ನ? ಹ್ಞೂ ನಿಮ್ನೆ ಬನ್ನಿ. ಏನವ, ಏನು ಸಮಾಚಾರ? ಯಾವೂರವ್ರು ನೀವು? ಅಣ್ಣ ನಾವು ದೊಡ್ಡಗೊಂಡು ಕೊಪ್ಪಳರು ಕಣ್ ಬನ್ನಿ. ಏನು ಸಮಾಚಾರ? ಏನು ಯಾಕೆ ಹುಟ್ಟಿದ್ರಿ ನನ್ನ? ಏನೋ ಒಂದು ಮಾಹಿತಿ ಬೇಕಾಗಿತ್ತು ಕಣ್ಣ, ಅದಕ್ಕೆ ಕರೆದೆ. ಏನು ಹೇಳಿ, ಏನು ಅಣ್ಣ ಈ ಹೊಲ ಯಾರವು? ಹೊಲ ಯಾರವು? ಯಾಕೆ ತಗತಾ ಇದ್ದೀರಾ? ಹಂಗಲ್ಲ ಕಣಣ್ಣ, ಈ ಹೊಲ ಯಾರವು ಅಂತ ಕೇಳ್ತಾ ಇರೋದು ನಿಮ್ನ. ಸುಮ್ಮನೆ ಹೊಲ ಯಾರವು ಅಂದರೆ ಇದು ತಗತಾ ಇವೆ ಅಂತ ಹೇಳಿ. ಅದೇನು ಹೇಳಿ, ಯಾಕೆ ಸುಮ್ಮನೆ ಯಾರೋ ಹೋದ್ರೆ ಏನು ಅರ್ಥ? ನೀವು ಯಾರು ಅನ್ನೋದೇ ನಾನು ನೋಡಿರಪ್ಪ. ಅಯ್ಯೋ ಅಣ್ಣ ಏನೂ ಇಲ್ಲ, ನಾವು ಅದೇ ಜವರಯ್ಯ ಅಂತಾರಲ್ಲ ಅವ್ರ ಮಗುನ ನಮ್ಮ ಎಣ್ಣೆನ ಕೇಳ್ತಿದ್ರು, ಅದಕ್ಕೆ ಅಣ್ಣ ವಿಚಾರಿಸ್ಕೊಂಡು ಹೋಗೋದಂತ ಬಂದೋಣ. ನಿಮಗೆ ಗೊತ್ತಲ್ಲ ಇವಾಗ ಹಿಂದೆ ಮುಂದೆ ವಿಚಾರಿಸ್ತಾನೆ ಮಾಡೋಕ್ಕೂ ಕಷ್ಟ ಅಲ್ವಣ. ಅವರು ಹೊಲ ನಮ್ಮವು ಇವೆ ಅಂತ ಇವ್ರು ಕರ್ಕೊಬಂದರು, ಅವ್ರ ತಂಗಿನೇ ಇವರು. ಅದಕ್ಕೆ ಇವು ಅವರವೇ ಏನು ಅಂತ ವಿಚಾರಿಸ್ತಿರೋದು ಅಷ್ಟೇ ಕಣ, ಇನ್ನೇನು ಇಲ್ಲ. ಓ ಹಂಗೆ. ಅಯ್ಯೋ ಅಣ್ಣ ಅದೇ ನಮ್ಮ ಅಣ್ಣನ ಮಗ ಇವನು ಗಿರೀಸನ್ಗೆ ಅಂದ್ಬಿಟ್ಟು ಇವ್ರ ಮಗಳನ್ನ ಮಾಡ್ಸಕ್ಕೆ ಅಂತ ನನ್ನ ಇವರು ಮೊದಲು ಒಂದ್ಸತಿ ಮದುವೆ ಫಿಕ್ಸ್ ಆಗಿ ಎಂಗೇಜ್ಮೆಂಟ್ ಆಗಿ ಹುಡುಗಿ ಕಿತ್ತೋಗ್ಬಿಡ್ತು. ಅವರು ಹೇಳಾಗ ಆಮೇಲೆ ಒಂದು ಆಯ್ತು ಅಣ್ಣ, ಅದು ಬಿಟ್ಟಾಕಿ ತೆಗಿ ಅದನ್ನ ಸುದ್ದಿ ಬೇಡ ಹಂಗೆ ಆಗ್ಬಿಟ್ಟಿದ್ಕೆ ಈಗ ನಾನು ಇವರು ನಮ್ಮ ನಂಟ್ರೆ ನಮ್ಮ ಇವ್ರ ತಂಗಿನೇ ಕಣ, ನಾನು ನಮ್ಮ ಜಾವರಣ ತಂಗಿ ನಾನು. ಅಯ್ಯೋ ಈ ಗ್ಯಾಬ್ನ ಬಂದು ನಾನು ಹಂಗೆ ಅನ್ಕೊಂಡೆ ಇದ್ದೇನೆ, ಜಾವ್ರನ್ನ ಹೋಲ್ಕೆ ಬರ್ತದಲ್ಲ ಅಂತ. ನೀನು ಜಾವ್ರ ಏನು ತಂಗಿ ಹೇಳ್ಬೇಕು ತಾನೆ, ನೀನು ಬರ್ಬೇಕು ತಾನೆ, ನೀನು ದೂರದಲ್ಲಿ ನಿಂತ್ಕೊಂಡು ಕೂಗತ್ತಾ ಇದೆಯಾ? ಸರಿ ಕಂತ ತಗೋತಾ ನೀನು. ಕನ್ನಡ ನಾನು ಜಾವರಣ ತಂಗಿನೇ, ನಾನು ಹಂಗೆ ಅಂದಿದ್ಕೆ ಇವರು ನಂಬ್ತೇಲೆ ಹೊಲ ಯಾರವು ಏನು ಅಂತ. ಅದಕ್ಕೆ ಬನ್ನಿ ತೋರಿಸ್ಕೊಡ್ತೀವಿ, ಯಾರ ಕೈಲಾರ ಹೇಳ್ಸು ಅಂತ ಅಂದ್ರು ಅಂದ್ಬಿಟ್ಟು ನಿಮ್ಗೆ ನಂಗೆ ಕರೆದಿದ್ದು ಕನ್ನಡ. ಅವ್ವ ನೋಡವ್ವ, ಇವತ್ತು ನೀವು ಕೇಳ್ತಿರೋರು ತಪ್ಪಿಲ್ಲ. ಹೆಣ್ಣೆತ್ತರ ಕಷ್ಟ ಏನು ಅಂತ ಮದುವೆ ಮಾಡಿ ಅನುಭವಿಸ್ತಾರಲ್ಲ ಅವ್ರಿಗೆ ಗೊತ್ತು, ನಾವು ನೋಡಿವಿ. ಈಗ ನೀವು ಕೇಳ್ತಿರೋದು ತಪ್ಪೇನಿಲ್ಲ. ನಾನು ನಮ್ಮಲ್ಲೂ ಪಕ್ತವ್ಯ, ಜಾವರ ಏನು ದೂರದವನಲ್ಲ, ನಮಗೂ ಭಾರಿ ಬೇಕಾದ ಮನುಷ್ಯ, ಒಳ್ಳೆ ಜನ, ಅದರಲ್ಲಿ 2 ಮಾತಿಲ್ಲ. 2 ಎಕರೆ ಹೊಲ ಕಣವ ಅವರವೇ, ಅದರಲ್ಲಿ 2 ಮಾತಿಲ್ಲ. ಬೇಕಾದ್ರೆ ಯಾರನ್ನಾರು ನನ್ನ ಹೇಳಿದ್ರೆ ಯಾರನ್ನಾರು ಕೇಳು, ನಾನೇ ಹೇಳ್ತಲ್ವ ಈ ಪಕ್ಕ ಹೊಲ ನನ್ನವೇ. ಈ ನಾಳೆ ದಿನ ನೀನೇನಂದೆ ಎಂತ ಮಾತಂದೇ ಅಂದೇ ನಿಕ್ಕೊಂದೇನು, ಇವರು ಹೊಲ ಜಾವರನವೇ ಹೊಲ ಇವು. ಆಮೇಲೆ ಅಲ್ಲಿ ಆ ಕಡೆ ಕೆರೆ ಬೈಲ್ ಕಡೆ 1 ಎಕರೆ ಗದ್ದೆ ಇವೆ, ಅದು ವರ್ಷ ಪೂರ್ತಿ ನೀರಾವರಿ ಕಣವ. ಎಲ್ಲ ಅದಕ್ಕೆ ಕೆರೆಯಿಂದ ನೀರು ವರ್ಷ ಪೂರ್ತಿ ನೀರು ಹರಿಯುತ್ತದೆ. ಕೆರೆ ಕೋಡಿ ಬಾಯಿಲೆ ಗದ್ದೆಗಳು, ಅವು ಏನು ತೊಂದರೆ ಇಲ್ಲ. ಅಲ್ಲಿಗೂ ತೆಂಗಿನ ಗಿಡ ನೆಟ್ಟಿದ, ಸುಮಾರು ಬಂದು ಆಮೇಲೆ ನೀರು ಜಾಸ್ತಿ ಆಗ್ಬಿಟ್ಟು ಎಲ್ಲ ಸುಳಿ ಕೊಳ್ತೋದಂಗೆ ಸತ್ತೋದು. ಇಲ್ಲಿಗೂ ತೆಂಗಿನ ಗಿಡ ಕೂರಿಸ್ತೀನಿ ಅಂತ ಇದ್ದ, ಏನಪ್ಪ ನನ್ನ ಕೈ ಸಿಕ್ಕಿಲ್ಲ ಒಡಲ್ಲಿ ಇಲ್ಲಿಗೂ ತೆಂಗಿನ ಗಿಡ ಕೂರಿಸ್ತಾನೆ. ಆಮೇಲೆ ಮಗನೂ ಸುಮ್ಮನೆ ಇಡೋದಲ್ಲ, ಐಕ್ಳು ಮಕ್ಳ ಜೊತೆ ತಿರುಗಾಡಿಕಿಲ್ಲ, ಅಪ್ಪನ ಜೊತೆ ಆರಂಭ ಮಾಡ್ತಾನೆ. ಒಳ್ಳೆ ಹುಡುಗ, ನಾವು ನೋಡಿವಿ. ಮನೆ ಮಠ ಬದುಕಾಟ ಅಂದರೆ ಒಂದು ಸ್ವಲ್ಪ ಲಿಗಾವಣೆ ಅದೇ. ಆಮೇಲೆ ಅದ್ರಲ್ಲಿ ಫ್ಯಾಕ್ಟ್ರಿಗೆ ಹೋಯ್ತಾನೆ. ಒಯ್ದ ಕೈಗೆ ಬಂದಮೇಲೆ ಮನೆ ಕಟ್ದ, ಸಣ್ಣ ಪುಟ್ಟದೆಲ್ಲ ಅವನು ಒಟ್ಟಲ್ಲಿ ಕೈ ಬೈ ಶುದ್ಧವಾಗಿ ಮಾಡ್ಕೊ ಹೋಯ್ತವ್ರೆ, ಯಾರ ಕೈಗೂ ಸಿಗ್ದಂಗೆ. ಪರವಾಗಿಲ್ಲ ಕಣವ, ಊಟಲ್ಲಿ ಹುಡುಗನು ಒಳ್ಳೆ ಹುಡುಗ, ಕಷ್ಟಪಡ್ತಾನೆ, ಹೊಲ್ದವ್ ಮಾಡ್ತಾನೆ, ಫ್ಯಾಕ್ಟ್ರಿಗೆ ಹೋಯ್ತಾನೆ, ಕಾಸು ಕರಿಮಣಿ ಮಾಡ್ಕೋದಾನೆ ತಗೋ. ಆಮೇಲೆ ಒಂದು ದೊಡ್ಡ ಸ್ಕೂಟ್ರ್ ತಗೊಂಡಾನೆ, ಅದೆಷ್ಟು ಜಾಸ್ತಿ ಅಂತಿದ್ರು, ಒಂದು ದೊಡ್ಡ ಸ್ಕೂಟ್ರ್ ತಗೊಂಡಾನೆ. ನೀನೇ ಎಲ್ಲ ಡೀಟೇಲಾಗಿ ಹೇಳ್ದಲ್ಲ ಬಿಡೋಣ, ನಾನು ಬೇರೆ ಹೇಳೋದೇನು, ನಾನು ಎಣ್ಣೆಯಿಂದನೂ ಹೇಳಿ ಸಾಕಾಯ್ತು.
ಈಗ ನಿನ್ ಬಾಯಲ್ಲಿ ನೋಡಕ ಕೇಳ್ಕೊಂಡಕ ನಾನು ಹೇಳಿದ್ರಲ್ಲಿ ಏನಾರು ಒಂದು ತಪ್ಪಿದ್ದದಕ. ಸರಿ ಕಂಬಿಡ್ತಾಯೇ, ನಿನ್ಗೇನು ಗೊತ್ತು, ಅವಮ್ಮ ಕೇಳ್ತಾರೆ ಸರಿ, ಅಕ್ಕಪಕ್ಕದವ್ರು ಕೇಳಿ ಹಿಂದೆ ಮುಂದೆ ವಿಚಾರಿಸ್ಕೊಂಡು ಮಾಡ್ತಾರೆ ಸರಿ. ಈಗ ಒಂದು ಹೇಳಿಕ್ಲ ಕೇಳಿಕ್ಲ ಮಾಡಿಬಿಡ್ತಾರೆ, ಹಿಂದೆ ಮುಂದೆ ಗೊತ್ತಿರಿಕ್ಲ ಮಾಡಿಬಿಡ್ತಾರೆ. ತೋರಿಸ್ಬಿಡ್ಬೋದು 5 ಎಕರೆ ಇವೆ 10 ಎಕರೆ ಇವೆ ಹಂಗೆ ಹಿಂಗೆ ಅಂತ. ಹೊಲ ನೋಡ್ಕೊಂಡು ಮಾಡಿಬಿಟ್ಟು ಹುಡುಗ ಚೆನ್ನಾಗಿಲ್ಲ ಅಂದರೆ ಏನು ಮಾಡಿಯೇ? ದಿನ 16 ನ್ಯಾಯ ಮಾಡ್ಕೊಂಡು ಕುದುರಿಕಾಗದ? ಇವಳು ಹತ್ಕದು ಇಲ್ಲಿಂದ ಫೋನ್ ಮಾಡೋದು, ಅವ್ರಲ್ಲಿ ಹತ್ಕೊಂಡು ಕುಳು ಹೊಡ್ಕೊಂಬರೋದು, ಊರೆಲ್ಲ ನೋಡೋದು ಅದೇನು ಚಂದ? ಇವ್ರು ಕೇಳ್ತಾರೆ ಸರಿ, ಬಂದಿರೋದು ಸರಿ. ನೋಡವ, ನಾನಂತೂ ಹೇಳ್ಬಿಡ್ತೀನಿ ಕೇಳ್ಕೊ, ಈ ವಿಚಾರದಲ್ಲಿ ಬೇಕಾದ್ರೆ ನಾನು ಯಾರೋ ಹೇಳ್ಬಿಡ್ತಿದ್ದೆ, ನನಗೆ ಗೊತ್ತಿಲ್ಲ, ಇವರೇ ಹೊಲ ಅದೇ ನೋಡಿ ಅಂದ್ಬಿಟ್ಟು ಹೊಂಟೋಗ್ಬಿಡೋನಿ. ನಾನು ಹೇಳ್ತಲ್ವಾ, ನಾನು ಜವಾಬ್ದಾರಿ ಆ ಒಯ್ದನ ಬಗೆಗೆ, ಬೇರೆ ಏಕ್ಳ ಬಗ್ಗೆ ನಾನು ತಲೆ ಕೆಡಿಸ್ಕೊಳಿಕ್ಕಿಲ್ಲ. ಭಾರಿ ಒಳ್ಳೆ ಹುಡುಗ, ಒಳ್ಳೇದು ಅಂದನೇ ಕೆಡ್ತವನಿಕಾದ. ಮಾಡವ, ಧೈರ್ಯ ಮಾಡು, ಹೆದರ್ಕೊಬೇಡ ನೀನು, ಚೆನ್ನಾಗಿ ನೋಡ್ಕೊಂಡಾನೆ ಹಾಕೊಂಡು ಮಾಡು. ಆಮೇಲೆ ನಾವು ಜವರಾಯಿನೂ ಭಾರಿ ಸ್ನೇಹಿತರಿಯ. ಆಮೇಲೆ ಅವಮ್ಮ ಚಪಾಪ ಸುಮ್ಮನೆ ಹೇಳೋದ್ರಲ್ಲ, ನಾನೇನಾರ ಮನೆಗೆ ಹೋದರೆ ಅಯ್ಯೋ ಅಮ್ಮ ಎದ್ದು ಹೊಂಟೋಯ್ತದೆ, ನನ್ನ ಮುಂದ್ಗಡೆ ಕುಂತ್ಕೊಳ್ಳಿಕ್ಕೆ ಇಲ್ಲ. ಹೊಲ್ತಾಗ ಬಂದಾಗಲೂ ಅಷ್ಟೇ, ಇಲ್ಲಿ ನಾನೇನಾರ ಎತ್ತು ಮಾಡಿದ್ರೆ ಹತ್ತಿರಕ್ಕೆ ಬಂದು ಕುತ್ಕೊಳ್ಳಿಕ್ಕಿಲ್ಲ. ಅಷ್ಟೊಂದು ಅಮ್ಮ ಭಾರಿ ಒಳ್ಳೆ ಜನ, ಭಾರಿ ಮುಗ್ದೆ ಅವಮ್ಮ. ನೋಡ್ಕೊತಳ್ಕೊಂಬಿಡು, ಸೊಸೆಯ ಚೆನ್ನಾಗಿ ನೋಡ್ಕೊತಳ್ಕೊಂಬಿಡು, ಏನಿಲ್ಲ. ಆಮೇಲೆ ಅವ್ರ ಮಗಳನ್ನ ತಿಪ್ಲಾಪುರಕ್ಕೆ ಮಾಡವ್ರೆ. ಅವ್ರವೇ ಕುಲೋಸ್ತ್ರೆ, ಸುಮ್ಮನೆ ಹೇಳೋದ್ರೆ ಅವ್ರವೇ ಮಗಳುವೇ ಚೆನ್ನಾಗಿ ಹೆಚ್ಚು ನೋಡ್ಕೊಂಡವ್ರೆ ಅವ್ರವೇ. ಅವೆಣ್ಣು ಏನು ತೊಂದರೆ ಇಲ್ಲ ಒಟ್ಟಲ್ಲಿ, ಅವೆಣ್ಣು ಭಾರಿ ಒಳ್ಳೆ ಹೆಣ್ಣು, ಅವರು ಚೆನ್ನಾಗಿ ನೋಡ್ಕೊಂಡ್ರೆ. ಇವತ್ತವರೆಗೂ ಏನಿಲ್ಲ ಕಣವ, ನಾವು ಇಲ್ಲೇ ಒಂದೇತ್ತೇವ್ರಿ, ಇಲ್ಲಿಯ ಯಾವತ್ತು ಒಂದಿನ ಜಗಳ ಆಡ್ದವ್ರಲ್ಲ, ಅವರು ಯಾತಕ್ಕೂ ಬಂದವರಲ್ಲ. ಹಂಗೆ ಅವೆಣ್ಣು ಇದು ಏನು ತೊಂದರೆ ಇಲ್ಲ ಕಂಬಿಡು. ತಿಪ್ಲಾಪುರಕ್ಕೆ ಆಗಿರೋದುವೆ ಅದು ಭಾರಿ ಒಳ್ಳೆ ಹೆಣ್ಣು, ಇವತ್ತುವರೆಗೂ ಅದ್ರ ಕಡೆಯಿಂದ ಏನೂ ತೊಂತಿ ತಗರಾರು ಅಂತ ಏನೂ ಬಂದಿಲ್ಲ. ಒಳ್ಳೆ ಜನಕನ ಹೋಗವ, ಅಂಥ ಮನೆಗೆ ಮಾಡಿದ್ರೆ ಇನ್ನೆಂಥರ ಮನೆಗೆ ಮಾಡಿಯೇ? ನೀನೇ ಹೇಳ್ತೀಯ ಇವಣ್ಣ ಏನು ಹೇಳ್ತು ಅಂತ, ಮಾಡೋಗು. ಹೆಂಗೋ ಕಣ್ಣ, ಹೇಳಿದ್ಕೆ ಹೆಂಗೋ ಮನ್ಸಿಗೆ ಭಾಳ ಸಮಾಧಾನ ಆಯಿತು. ಅಯ್ಯೋ ಮೊದಲು ಏನೇನೋ ಆಗೋಯ್ತು, ಅದಕ್ಕೆ ನಮ್ಗೆ ಹೆಂಗೆ ಕಣ್ಣ. ಪಾಪ ಇವಳು ನನ್ನ ತಂಗಿನೇ ಭಾಳ ಅಕ್ಕ ತಂಗಿಯರ್ಗಿಂತ ಹೆಚ್ಚಾಗಿವಿ ನಾವು. ಮಾಡು ಅಂದ್ಕೊಂಡು ಇವಳು ತಿಂಗಳಿಂದ ಇಟ್ಕೊಂಡ್ಲ. ಮೊದಲು ನಾವು ಅನ್ಭವಿಸ್ಬಿಟ್ಟಿದ್ವಲ್ಲ, ಈ ಬರೀ ಮಾಡೋದೇ ಬೇಡ ಅಂದ್ಕೊಂಡು ನಮ್ಮ ಹೆಣ್ಣು ಓದ್ತದೇನ, 2 ಹೆಣ್ಣೈಕ್ಳು ಓದ್ತವೆ, ಕಾಲೇಜ್ ಸೇರಿಸ್ಬಿಟ್ಟಿದ್ದು 1 ವರ್ಷ ಮಾಡೋದೇ ಬೇಡ ಅಂದ್ಕೊಂಡೆ. ಇವಳು ಹಿಂಗೆ ಮಾಡಕ್ಕ ಅಂದ್ಕೊಂಡು ಜೀವ ಕೂದಲು. ಅದಕ್ಕೆ ಯಾವುದಕ್ಕೂ ವಿಚಾರಿಸ್ಕೊಂಡು ಹೋಗೋದ ಅಂತ ಇನ್ನೂ ಅವ್ರಿಗೆ ಗೊತ್ತಿಲ್ಲ ನಂಗೆ ಅನ್ಬೇಡಿ ನೀವು. ನಾವು ಅವ್ರಿಗೆ ಈ ಸುದ್ದಿನೇ ಹೇಳಿಲ್ಲ, ಸುಮ್ಮನೆ ಬರೋರಂಗೆ ಬಂದು ಶಾಸ್ತ್ರ ಕೇಳಕ್ಕೆ ಬರೋರಂಗೆ ಬಂದು ನಾವು ಈಗ ವಿಚಾರಿಸ್ಕೊತಿರೋದು. ನಮ್ಮ ಮಟ್ಟರ್ ಕಳ್ಸಿದ್ರು, ಇವಳು ಜೀವ ತಡೆಯೋಕ್ಕಾಗದ, ಜೀವ ತಿಂತಿದ್ಲಲ್ಲ ಅಂದ್ಬಿಟ್ಟು ಹೋಗಿ ನೋಡ್ಕೊಂಡು ಬರೋಗು ನೋಡೋದ ಅಂತ. ಅದಕ್ಕೆ ಇನ್ನೂ ಗೊತ್ತಿಲ್ಲ ಕಣ, ಈ ವಿಷಯ ಮಾತ್ರ ವಿಚಾರಿಸಕ್ಕೆ ಬಂದಿದ್ರು ಅಂತ ಹೇಳ್ಬೇಡಿ. ಸರಿ ಕಂಬಿಡಿ, ಅದ್ನಾಗ ನಾನೇ ಕೇಳಿಕ್ಕೆ ಹೋಗ್ನೆ. ಈಗ ನೀವು ಕೇಳಕ್ಕೆ ಬಂದ್ರಿ, ನಾನು ಹೇಳಿದೆ. ಈಗ ಅವನಾಗ ಕೇಳಿದ್ರೆ ನಾನು ಹೇಳ್ತೀನಿ, ಆಯಿತು ಒಡಲ್ ನೀನು ನೋಡುವ, ನಾನು ಇರೋದು ಹೇಳ್ಬಿಡ್ತೀನಿ ಕೇಳ್ಕೊ. ನೀನು ಮದುವೆ ಮಾಡು ಬಿಡು, ಅದು ಬೇರೆ ವಿಚಾರ. ಮಾತ್ರ ಹುಡುಗ ಮನೆ ಮಠ ಎಲ್ಲ ಒಳ್ಳೆಯದು, ಆಸ್ತಿ ಬದುಕಾಟ ಅದೇ. ಇವತ್ತಿಗೆ ಇಟ್ಟುಪಟ್ಟ ನೇರವಾಗಿ ಗುಣಮನವಾಗಿ 4 ಜನಕ್ಕೆ ಎಲ್ಲೋ ಒಂದು ಮಾತು ಅನ್ಸ್ಕೊಳ್ದಂಗೆ ಊರೊಳಗೆ ಬಾರಾಟ ಮಾಡ್ಕೊಬಿತ್ತವ್ರೆ. ನೀನು ಮದುವೆ ಮಾಡೋದಾದರೆ ಅಚ್ಚುಕಟ್ಟಾಗಿ ಮಾಡ್ಬೋದು. ಬೇಕಾದ್ರೆ ನೀನು ಊರಲ್ಲಿ ಯಾರನ್ನಾರೇ ಕೇಳ್ಕೊಬೋ, ಹೊಟ್ಟೆ ಕಿತ್ಬೇಕಾದ್ರೆ ಏನಾರು ಹೇಳ್ಬೋದು. ಯಾಕೆ ಹೇಳೋರು, ಏನಾರು ಇದ್ದರೆ ಹೇಳ್ತಾರೆ, ಏನು ಹೇಳಕ್ಕೆ ಹೋಗು. ಧೈರ್ಯವಾಗಿ ಮಾಡೋದಾದರೆ ಧೈರ್ಯವಾಗಿ ಮಾಡು. ನಿನ್ನ ಶಕನವ ಹೆಣ್ಣೆತ್ತವಳು ನೀನು, ನಿಮಗೆ ನಾವು ಕೊಟ್ಬಿಡು ಗಿಟ್ಬಿಡು ಇಲ್ಲದೆ ಹೋದ್ ಪಲ್ದೆ ನಾವು ತೋರಿಕಾಯ್ಕಿಲ್ಲ. ಬೇಕಾದ್ರೆ ಯಾರನ್ನಾರು ಕೇಳು. 2 ಎಕರೆ ಹೊಲ ಅದೇ, ಕೆರೆ ಬಯಲಲ್ಲಿ 1 ಎಕರೆ ಗದ್ದೆ ಇದೆ, ಒಂದು ದೊಡ್ಡದು ಸ್ಕೂಟ್ರ್ ತಗೊಂಡವನೆ, ಫ್ಯಾಕ್ಟ್ರಿಗೆ ಹೋಯ್ತವನೆ. ಆ ಒಯ್ದ ಕೈ ಬಂದಮೇಲೆ ಮನೆ ಕಟ್ಟಿದ್ರು, ಕೈಯಲ್ಲಿ 6-3 ಒಂದೊಂದು ಕಾಸು ಕರಿಮಣಿ ಮಡಿಕೊಂಡರೆ. ಇನ್ನೇನು ಅಂಥದ್ದೇನು ತೋರ್ಕಲ್ಲ ಗೀರ್ಕಲ್ಲ ಹೇಳ್ಕಲ್ಲ ಅನ್ನೋದು ನಮ್ಗೆ ಗೊತ್ತಿಲ್ಲ, ನಮ್ಮ ಕಣ್ಣಲ್ಲಿ ನೋಡಿರೋದು ಅಷ್ಟು. ನಿನ್ನೆ ಶಕನವ. ಸರಿ ಬಿಡೋಣ, ಹೆಂಗೋ ಭಾಳ ಸಮಾಧಾನ ಆಯಿತು ನಿಮ್ಮ ಮಾತು ಕೇಳಿ. ಅಣ್ಣ ಆಯಿತು, ನಮ್ಗೆ ಗೊತ್ತಾಯ್ತು, ಹೊಡ್ತೀವಿ. ಆಯ್ತು ಒಳ್ಳೇದಾಗಲಿ. ಹಾಂ ಸರಿ, ನಡೀರೋ ಮನೆಗಾರೆ ನಡೆಯವ ಜವರ ಇದ್ದಂಗೆ. ಇಲ್ಲ ಅಣ್ಣ ಬರ್ತೀವಿ, ಇನ್ನೊಂದ್ಸತಿ ಬರ್ತೀನಿ ಕಣ್ಣ, ಬರ್ತೀನಿ ಸುಮ್ಕಿರು. ಚೆನ್ನಾಗಿರೋದ ಅಕ್ಕ? ಕರೋ ಚೆನ್ನಾಗದೆ, ಬರ್ಬೇಕಾಯ್ತು. ಅವಳಿವೆ ಬರ್ತೀನಿ ಅಂದ್ಲು, ಬೆಳಕನ ಹೋಗು, ಬಿಸಿಲು ಟೈಮು ಬೇಡ ಬರಬೇಡ ಅಂದ್ಬಿಟ್ಟು. ಹಂಗೂ ಊಟ ತಗೊಬರ್ತೀನಿ ಅಂತ ಹೇಳಿದ್ಲು, ಬೇಡ ಅಲ್ಲಿಗೆ ಮನೆಗೆ ಬರ್ತೀನಿ ಅಂತ ಹೇಳಿನಿ. ನಾನು ಬದಲಿಕ್ಕೆ ನಡ್ರಿ. ಸರಿ ಅಣ್ಣ ಆಯ್ತು, ಇನ್ನೊಂದ್ಸತಿ ಬಂದಾಗ ಬರ್ತೀವಿ ಬಿಡೋಣ. ಸರಿ ಕಣವ, ಅಕ್ಕ ನೀವು ಬನ್ನಿ ಮನೆಗೆ. ಸರಿ ಅಣ್ಣ ಬರ್ತೀವಿ. ನೆನಕ ನಿನ್ಗೆ ಸಮಾಧಾನ ಆಯ್ತಾ? ಕಣ್ಮಗ, ಸಮಾಧಾನ ಆಯ್ತು ಕಣ್ಮಗ. ನೋಡತ್ತ ಆಡವ, ನಿಮ್ಮ ಅಣ್ಣನ್ಗೆ ಹೇಳ್ತೀನಿ. ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ನಿಜವಾಗ್ಲೂ ಈಗ ಅಣ್ಣ ಹೇಳಿ ನೋಡಿ ಭಾಳ ಮನ್ಸು ಖುಷಿ ಆಯಿತು.
ಹೆಂಗೋ ಭಾಳ ಒಳ್ಳೆ ಜನ ಅಂತ ಎಲ್ಲರೂ ಒಳ್ಳೆಯರು ಅಂತವ್ರೆ ನೋಡದ ಏನು ಎಂತು ಅಂತ. ಸರಿ ಕಣ್ರಪ್ಪ ಬರೋವ್ರ, ಹಂಗೆ ವಿಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋವ್ರ ಮತ್ತೆ ನಮಸ್ಕಾರ.